ಗೈಸ್, ಹೆಣ್ಮಕ್ಳು ಬಳೆ ಹಾಕಿಲ್ಲ, ಹೂ ಮುಟ್ಕೊಂಡಿಲ್ಲ, ಸೀರೆ ಉಡಲ್ಲ ಅಂದರೆ ಆ ಹೆಣ್ಮಕ್ಳಿಗೆ ಸಂಸ್ಕಾರ ಇಲ್ಲ ಅಂತನ? ನಿಮ್ಮ ಪರ್ಸೆಪ್ಟಿವ್ ಏನು ಅಂತ ಕಮೆಂಟ್ ಮಾಡ್ತೀರಾ ಅನ್ಕೋತೀನಿ. ನನ್ನ ಪರ್ಸೆಪ್ಟಿವ್ ನೀವು ತಿಳ್ಕೊಬೇಕು ಅಂದರೆ ನಮ್ಮ ಭವಾನಿ ಸ್ಟೋರಿನಂತೂ ನೀವು ಕೇಳಲೇಬೇಕು. ನಮ್ಮ ಭವಾನಿ ಅಂತೂ ತುಂಬಾ ಸಿಂಪಲ್, ಬಟ್ ಅವಳ ಲೈಫ್ ಮಾತ್ರ ಈಸಿ ಆಗಿರಲಿಲ್ಲ. ಬೆಳಗ್ಗೆ ಆದ ತಕ್ಷಣ ಹೇಳ್ತಾ ಇದ್ಲು, ರೆಡಿ ಆಗ್ತಿದ್ಲು. ಫ್ಯಾಷನ್ ಶೋಗೋಸ್ಕರ ಅಲ್ಲ, ಅವಳ ರೆಸ್ಪಾನ್ಸಿಬಿಲಿಟಿಗೋಸ್ಕರ. ಲ್ಯಾಪ್ಟಾಪು ಬ್ಯಾಗ್ ತೊಗೊಂಡು ಹೊರಟ್ರೆ ಆಫೀಸು, ಕೆಲಸ, ಡೆಡ್ಲೈನ್ಸು, ಲೈಫು ಫುಲ್ ಸ್ಪೀಡ್ನಲ್ಲಿ ಹೋಗ್ತಿರುತ್ತೆ. ಅವಳಿಗೆ ಹೂ ಮುಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ, ಇಷ್ಟನೂ ಇರಲಿಲ್ಲ. ಹಾಗೆ ಸೀರೆ ಉಟ್ಟು ಸೆಟಲ್ ಆಗೋ ಪೇಷನ್ಸ್ ಕೂಡ ಇರಲಿಲ್ಲ. ಬಟ್ ಆದರೂ ಅವಳು ಒಂದು ಕೆಲಸ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ. ಅವ್ರ ಅಮ್ಮನಿಗೆ ಕಾಲ್ ಮಾಡಿ ಊಟ ಮಾಡ್ದ, ಮೆಡಿಸಿನ್ ತಗೊಂಡ, ಹೀಗೆ ಅವಾಗ ವಿಚಾರಿಸ್ಕೊತಾ ಇದ್ಲು. ಅವಳು ಕೇಳ್ತಿದ್ದ ಚಿಕ್ಕ ಪುಟ್ಟ ಕ್ವಶನಲ್ಲಿ ಕೋಪ ಎದ್ದು ಕಾಣಿಸ್ಬೋದು, ಆದರೆ ಅದರಲ್ಲಿ ಪ್ರೀತಿನೂ ಕೂಡ ಇರ್ತಾಯಿತ್ತು. ಆದರೆ ಹೊರಗಿನ ಜನ ಮಾತ್ರ ಏನು ನೋಡ್ತಾರೆ ಗೊತ್ತಾ? ಇವತ್ತಿನ ಕಾಲದ ಹುಡುಗಿರ ಕೇಳಬೇಕಾ ಅವ್ರನ್ನ, ಕೊಬ್ಬು ಜಾಸ್ತಿ, ಹೂ ಬಳೆ ಅಂತೂ ಏನೂ ಹಾಕೋದೇ ಇಲ್ಲ, ಇವರಿಂದ ನಮ್ಮ ಕಲ್ಚರೇ ಹಾಳಾಗೋಗಿದೆ ಅಂತ ಗುಣಗೋರೇ ಜಾಸ್ತಿ. ಅವರು ಅವಳ ಹೊರಗಿನ ಲುಕ್ ಮಾತ್ರ ನೋಡ್ತಿರ್ತಾರೆ ಹೊರತು ಅವಳ ಲೈಫ್ನ ಯಾವ ಥರ ಲೀಡ್ ಮಾಡ್ತಿರ್ತಾಳೆ ಅಂತ ನೋಡೋದಕ್ಕೆ ಹೋಗೋದೇ ಇಲ್ಲ. ಸಂಸ್ಕಾರ ಅಂದರೆ ಸೀರೆ ಉಟ್ರೇ ಬರೋದು ಅಂತ ಏನಿಲ್ಲ, ಹೂ ಮುಡ್ಕೊಂಡ್ರೇ ಕಾಣಿಸೋದು ಅಂತಲೂ ಇಲ್ಲ. ಇಟ್ಸ್ ಜಸ್ಟ್ ಅ ವೇ ದಟ್ ಯು ಲವ್. ಇಟ್ಸ್ ಇನ್ ದ ವೇ ಯು ಸ್ಟ್ಯಾಂಡ್ ಫಾರ್ ಯುವರ್ ಪೀಪಲ್. ಕರೆಕ್ಟ್ನೋ? ಅವಳು ಸೀರೆ ಉಟ್ಟಿಲ್ಲ ಅಂದರೆ ಅವಳು ರಾಂಗ್ ಅಲ್ಲ. ಅವಳು ಯಾರು ನೋಡದೇ ಇರೋ ಜಾಗದಲ್ಲಿ ಅವಳ ರೆಸ್ಪಾನ್ಸಿಬಿಲಿಟಿನ ಕ್ಯಾರಿ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅದು ಯಾರಿಗೂ ಕಾಣಿಸ್ತಿರಲ್ಲ. ಶಿ ಡಿಡ್ಂಟ್ ರಿಜೆಕ್ಟ್ ಕಲ್ಚರ್, ಶಿ ಜಸ್ಟ್ ಚೂಸ್ ನಾಟ್ ಟು ಪ್ರೂವ್ ಇಟ್ ಥ್ರೂ ಹರ್ ಡ್ರೆಸ್. ರೆಸ್ಪೆಕ್ಟ್ ಅನ್ನೋದು ನಾವು ಹಾಕೋ ಬಟ್ಟೆಯಿಂದ ಬರಲ್ಲ, ನಮ್ಮ ಕ್ಯಾರೆಕ್ಟರಿಂದ ಡಿಸೈಡ್ ಆಗುತ್ತೆ. ಗೈಸ್, ಕೊನೆಯದಾಗ ಒಂದು ಮಾತು, ನಿಮ್ಮ ಸುತ್ತಮುತ್ತ ನೂರಾರು ಜನ ಇರ್ತಾರಲ್ವ, ಹೀಗೆಲ್ಲ ಹೇಳಿ ನಮಗೆ ಟಾಂಟ್ ಕೊಡೋರು. ಸೊ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ, ನೀವು ನಿಮ್ಮ ಪಾಡಿಗೆ ಇದ್ಬಿಡಿ. ಓಕೆ?